ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ವಿವಾಹ ಕಾಂಡ ಮುಂದುವರೆದಿತ್ತು. ರಾಮನ ಪುತ್ರರಾದ ಲವ ಮತ್ತು ಕುಶ ಇವರ ಸ್ವಯಂವರ ನಡೆದದ್ದು ನಾವು ಶ್ರವಣ ಮಾಡ್ತಿದ್ವಿ. ತತಸ್ಥೌ ಬಾಲಕೌ ಪತ್ನ್ಯೌ ಸ್ವಸ್ವಪೃಷ್ಠೇ ನಿವೇಶ್ಯ ಚ ಚಕ್ರತುಷ್ಟಾಂಡವಂ ನೃತ್ಯಂ ಕುಶಲೌ ಮಂಡಪಾಂಗಣೆ ಮಾತೃಶುಶ್ರೂಷಾದಿಕಾಸು ಪಶ್ಯತ್ಸು ಚ ಸಸಾದರಂ ಪಾರಿಬರ್ಹಂ ಭೂರಿಕೀರ್ತಿಃ ಕುಶಾಯ ಚ ಲವಾಯ ಚ. ಕುಶ ಲವ ಇವರಿಬ್ಬರಿಗೆ ಅವರ ಪತ್ನಿಯರ ಅಜ್ಜನಾದ ಭೂರಿಕೀರ್ತಿ ದೊಡ್ಡ ಪ್ರಮಾಣದಲ್ಲಿ ಐಶ್ವರ್ಯವನ್ನೆಲ್ಲ ವರದಕ್ಷಿಣೆಯ ರೂಪದಲ್ಲಿ ಕೊಟ್ಟ. ಮುಂದೆ ಸೈನ್ಯ ಪರಿವಾರ ಸಮೇತರಾಗಿ ಅವರೆಲ್ಲ ಅಯೋಧ್ಯೆ ಕಡೆಗೆ ಪ್ರಯಾಣ ಬೆಳೆಸಿದರು. ತದಾ ವಿರೇಜತುರ್ಮಾರ್ಗೆ ಸ್ತ್ರೀಭಿ ಪುಷ್ಪೈ ಸುಪುಷ್ಪಿತವು. ತಥೋ ರಾಮೋ ಗೃಹಂ ಗತ್ವಾ ಬಾಲಾಭ್ಯಾಂ ಸ್ವೀಯ ಸದ್ಮನಿ ಕಾರಯಿತ್ವಾ ರಮಾರ್ಚಾಂ ಸಹ ದದೌ ದಾನಾನ್ಯನೇಕಶಃ. ಮನೆಗೆ ಬಂದ ಮೇಲೆ ಲಕ್ಷ್ಮೀ ಪೂಜೆಯನ್ನು ಮಾಡಿಸಿದ, ನಾನಾ ಥರದ ದಾನಗಳನ್ನು ಮಾಡಿಸಿದ. ವಿಭೀಷಣಾದಿಕಾಂಶ ಗಂತುಂ ಸ್ವಸ್ಥಸ್ಥಲಂ ದದೌ. ವಿಭೀಷಣ ಮೊದಲಾದಂಥ ರಾಕ್ಷಸ ವೀರರು, ಕಪಿವೀರರೆಲ್ಲ ಅಲ್ಲಿಗೆ ಬಂದಿದ್ರು. ಅವರೆಲ್ಲರಿಗೂ ತಮ್ಮ ತಮ್ಮ ಸ್ಥಳಕ್ಕೆ ತೆರಳಲಿಕ್ಕೆ ಆತ ಸಮ್ಮತಿ ಕೊಟ್ಟ. ಸ್ವಸ್ವಕೋಶೇಶ್ಚ ಸಂಪೂಜ್ಯ ನತ್ವಾ ರಾಮಂ ಯಯುರ್ಮುದ ಸುಖಂ ಚಕಾರ ರಾಜ್ಯಂ ಸಹ ಧರ್ಮೇಣ ಅಪ್ರತಿಮಂ ಚರಂ. ಮುಂದೆ ಭೂರಿಕೀರ್ತಿ ಅಂತೇನು ರಾಜ ಇದ್ದ, ಆತ ತನ್ನ ಮೊಮ್ಮಕ್ಕಳನ್ನ ಲವಕುಶರಿಗೆ ಮದುವೆ ಮಾಡಿಕೊಟ್ಟಿದ್ದ. ಆ ಮೊಮ್ಮಕ್ಕಳನ್ನ ಆ ವರ್ಷ ಮದುವೆ ಆದಂಥ ಮೊದಲನೇ ವರ್ಷ ತನ್ನ ನಗರಕ್ಕೆ ಪ್ರತಿಯೊಂದು ಹಬ್ಬ ಇದ್ದಾಗಲೂ ಕೂಡ ಕರ್ಕೊಂಡು ಹೋದ ಅಂತ ಕೆಲವು ಹಬ್ಬಗಳ ವರ್ಣನೆ ಇದೆ. ಅದನ್ನು ಈ ಆನಂದ ರಾಮಾಯಣದ ಅನುಸಾರವಾಗಿ ನಾವು ಸ್ವಲ್ಪ ಶ್ರವಣ ಮಾಡಬೇಕು. ಶ್ರಾವಣ ಮಾಸಸ್ಯ ದರ್ಶಮಾರಂಭೆ ಷೋಡಶ. ಶ್ರಾವಣ ಮಾಸದ ಅಮಾವಾಸ್ಯೆಯಿಂದ ಆರಂಭಿಸಿ 16 ಹಬ್ಬಗಳು ಆ ವರ್ಷದಲ್ಲಿ ಬರುವಂಥವಿದ್ದವು. ಆ 16 ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕಾಗಿ ಆತ ಇವರೆಲ್ಲರನ್ನು ಕರ್ಕೊಂಡು ಹೋದ. ಪ್ರಾಪ್ತಾನ್ಯದ್ಯೆ ಯಾನಿ ಯಾನಿ ಸಮುಕ್ತಾಹ ದಿನಾನಿ ಹಿ ಪೂಜಯಾಮಾಸ ವಿಧಿವತ್ ವಸ್ತ್ರಾಲಂಕಾರ ವಾಹನೈಃ. ಶ್ರಾವಣಸ್ಯಾಥ ಮಾಸಸ್ಯ ಕುಹೂಹು ಶ್ರೇಷ್ಠ ಪ್ರಕೀರ್ತಿತ. ಅದರಲ್ಲಿ ಮೊದಲನೇದು ಆ ಶ್ರಾವಣ ಮಾಸದ ಅಮಾವಾಸ್ಯ ದಿವಸ. ಮುಂದಿನದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿವಸ. ಅದರ ಮುಂದೆ ಬರುವಂಥದ್ದು ವಿಜಯದಶಮಿ ದಿವಸ. ಅದರ ಮುಂದೆ ಬರುವಂಥದ್ದು ದೀಪಾವಳಿಯ 4 ದಿವಸಗಳು: ತ್ರಯೋದಶಿ, ನರಕ ಚತುರ್ದಶಿ, ದೀಪಾವಳಿ ಅಮಾವಾಸ್ಯೆ ಮತ್ತು ಬಲಿಪ್ರತಿಪತ್ ಅನ್ನುವಂಥ 4 ದಿನಗಳು. ಮುಂದೆ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಪಂಚಮಿ ಮತ್ತು ಷಷ್ಠಿ, ಇವೆರಡು ದಿವಸಗಳು. ಅದರ ಬಳಿಕ ಸಂಕ್ರಾಂತಿ ಮಕರಾಖ್ಯ, ಮಕರ ಅನ್ನುವಂಥ ಸಂಕ್ರಮಣ. ಮುಂದೆ ಬಂದದ್ದು ಮಾಘ ಶುಕ್ಲ ಪಕ್ಷದ ಸಪ್ತಮಿ, ಅದು ರಥಸಪ್ತಮಿ ಅಂತ ಕರ್ಕೊಂಡದ್ದು. ಅದಾದ ಬಳಿಕ ಬರುವಂಥದ್ದು ಯುಗಾದಿ, ಚೈತ್ರ ಶುಕ್ಲ ಪ್ರತಿಪತ್ ದಿವಸ. ಮುಂದೆ ಬಂದದ್ದು ಅಕ್ಷಯ ತೃತೀಯ. ಮುಂದೆ ಜ್ಯೇಷ್ಠ ಮಾಸದ ಪೂರ್ಣಿಮಾ, ವೈಶಾಖ ಮಾಸ ಆದ ಬಳಿಕ ಬರುವಂಥದ್ದು ಜ್ಯೇಷ್ಠ ಮಾಸ. ಆ ಜ್ಯೇಷ್ಠ ಮಾಸದ ಹುಣ್ಣಿಮೆ ದಿವಸ. ಮುಂದೆ ಕೊನೆಯದಾಗಿದ್ದದ್ದು ಶ್ರಾವಣ ಮಾಸದ ಶುಕ್ಲ ಪಕ್ಷ. ಪಂಚಮಿ ಶ್ರಾವಣೇ ಶುಕ್ಲ ಷೋಡಶೈವ ಸ್ಮೃತಾನಿ. ಹೀಗೆ ಹಬ್ಬಗಳ ಆಚರಣೆಯನ್ನು ಹೇಳ್ತಾರೆ. ಇದನ್ನೆಲ್ಲ ಒಟ್ಟಾರೆ ಕೂಡಿಸಿ ನೋಡಿದಾಗ ಇವು 15 ಹಬ್ಬ ಆಗ್ತವೆ. ಶ್ರಾವಣ ಕುಹು, ಭಾದ್ರಪದ ಶುಕ್ಲ ಗಣೇಶ ಚತುರ್ಥಿ, ವಿಜಯದಶಮಿ, ದೀಪಾವಳಿಯ 4 ದಿನಗಳು, ಮಾರ್ಗಶೀರ್ಷ ಶುಕ್ಲ ದಶಮಿ, ಪಂಚಮಿ, ಷಷ್ಠಿ, ಮಕರ ಸಂಕ್ರಮಣ, ರಥಸಪ್ತಮಿ, ಯುಗಾದಿ, ಅಕ್ಷಯ ತೃತೀಯ, ಜ್ಯೇಷ್ಠ ಪೂರ್ಣಿಮಾ, ನಾಗಪಂಚಮಿ. ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ ಕೇವಲ 15 ದಿವಸ ಆದವು. ಅದಕ್ಕಾಗಿ ನಾನೇನು ಆಲೋಚನೆ ಮಾಡಿದೆ, ಭಾದ್ರಪದ ಶುಕ್ಲ ಗಣೇಶ ಚತುರ್ಥಿಯ ಮೊದಲು ಗೌರಿ ತೃತೀಯ ಅಂತ ಏನು ಬರ್ತದಲ್ಲ,
ಭಾದ್ರಪದ ಶುಕ್ಲ ಪಕ್ಷದ ತೃತೀಯ, ಅದು ಕೂಡ ಹೆಣ್ಮಕ್ಳು ಆಚರಣೆ ಮಾಡುವಂಥ ಹಬ್ಬನೇ. ಹಾಗಾಗಿ ಅದೊಂದನ್ನು ಸೇರಿಸ್ಕೊಂಡ್ಬಿಟ್ರೆ ಒಟ್ಟಾರೆ 16 ಆಯಿತು. 16 ಅಂತ ಹೇಳ್ತದೆ ಆನಂದ ರಾಮಾಯಣ. ಆದರೆ ಹಬ್ಬಗಳನ್ನು ಪಟ್ಟಿ ಮಾಡುವಾಗ 15 ಹಬ್ಬಗಳನ್ನು ಪಟ್ಟಿ ಮಾಡ್ತದೆ. ಇದನ್ನೊಂದು ಸೇರಿಸಿದ್ರೆ 16 ಆಗ್ತದೆ ಅಂತ ನನ್ನ ಆಲೋಚನೆ. ವಿವಾಹವು ವರ್ಣಿತವು ಶಿಷ್ಯ. ಹೀಗೆ ಆ ಗುರುಗಳು ಆ ಲವಕುಶರ ವಿವಾಹವನ್ನು ತನ್ನ ಶಿಷ್ಯನಿಗೆ ವರ್ಣನೆ ಮಾಡಿದರು. ಆಮೇಲೆ ಸೇರಿಸ್ಕೊಂಡಿದ್ರು. ಹೀಗೆ ಆ ಗುರುಗಳು ಹಬ್ಬಗಳ ಪಟ್ಟಿಯನ್ನೆಲ್ಲ ವರ್ಣನೆ ಮಾಡಿದರು ಮತ್ತು ತನ್ಮೂಲಕವಾಗಿ ಲವಕುಶರ ವಿವಾಹ ಆದ ಬಳಿಕ ನಡೆದಂತಹ ಆಚರಣೆಗಳು ಇದನ್ನೆಲ್ಲ ವರ್ಣನೆ ಮಾಡಿದರು. ಇದು ಲವಕುಶರಿಗೆ ಮೊದಲನೇ ಮದುವೆ. ಒಟ್ಟು 16 ಮದುವೆಗಳು ಆಗ್ತಾವಂತ. ಲವಕುಶರನ್ನು ಹಿಡಿದು ಈ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೆ 16 ಸೊಸೆಯರು, ಒಟ್ಟು 8 ಜನ ಮಕ್ಕಳಿದ್ರು. ರಾಮ ಲಕ್ಷ್ಮಣ ಭರತ ಶತ್ರುಘ್ನಿಗೆ ಒಬ್ಬೊಬ್ಬರಿಗೆ ಇಬ್ಬಿಬ್ಬರಂತೆ 8 ಜನ ಮಕ್ಕಳು. ಆ 8 ಜನ ಮಕ್ಕಳಿಗೆ ಇಬ್ಬಿಬ್ಬರು ಪತ್ನಿಯರಿದ್ರು. ಹಾಗಾಗಿ ಒಟ್ಟಾರೆ 16 ಜನ ಸೊಸೆಯಂದ್ರಾದರು. ಆ 16 ಜನ ಸೊಸೆಯಂದ್ರ ಲೆಕ್ಕವನ್ನೆಲ್ಲ ಹೇಳ್ತಾರೆ ಇಲ್ಲಿ ಮುಂದೆ, ಹೇಗೆ ಮದುವೆ ಆಯಿತು ಅಂತನ್ನೋದನ್ನೆಲ್ಲ. ಅದಕ್ಕಿಂತ ಮೊದಲು ಲವನಿಗೆ ಕುಶನಿಗೆ ಎರಡೆರಡು ಮದುವೆ ಆಗಿದ್ದು ಯಾವಾಗ? ಈಗ ಸದ್ಯ ಹೇಳಿದ್ದು ಒಂದೊಂದು ಮದುವೆ ಭೂರಿ ಕೀರ್ತಿಯ ಮಕ್ಕಳು ಅಂತ ಅನ್ನೋ ದೃಷ್ಟಿಯಿಂದ. ಕುಶನಿಗೆ ಇನ್ನೊಂದು ಮದುವೆ ಕಾಲಾಂತರದಲ್ಲಿ ಆಗೋದಿದೆ, ಅದನ್ನು ಈಗ ಸೂಚನೆ ಮಾಡ್ತಾರೆ. ಅದೇನೆಂದರೆ, ರಾಮಚಂದ್ರ ವೈಕುಂಠವನ್ನು ಕುರಿತು ಪ್ರಯಾಣ ಮಾಡುವ ಸಂದರ್ಭದಲ್ಲಿ, ಪ್ರಯಾಣ ಮಾಡಿ ಆದಮೇಲೆ ಮುಂದೊಮ್ಮೆ ಕುಶ ಈ ಸಿಂಹಾಸನವನ್ನು ಏರಿದ ಮೇಲೆ ಸರಯೂ ನದಿಯಲ್ಲಿ ತನ್ನ ಪತ್ನಿಯ ಜೊತೆ ಜಲಕ್ರೀಡೆ ಮಾಡಲಿಕ್ಕೆ ಹೋಗ್ತಾನೆ. ಅವನು ಬಲಗೈಯಲ್ಲಿದ್ದಂಥ ಕಂಕಣ ಅದು ಸರಯೂ ನದಿ ನೀರಿನಲ್ಲಿ ಬಿದ್ದು ಹೋಗ್ತದೆ. ಅಲ್ಲಿ ಕುಮುದ್ವತಿ ಅಂತ ಅನ್ನೋದು ನಾಗಕನ್ಯೆ, ಅವಳ ಆ ಕಂಕಣವನ್ನು ಹಿಡಿದುಕೊಂಡು ತನ್ನ ಮನೆಗೆ ಹೊರಟು ಹೋಗ್ತಾಳೆ. ಈ ಕಡೆ ಕುಶ ಏನು ಮಾಡ್ತಾನೆ, ಆ ಕಂಕಣ ಎಲ್ಲಿದೆ ಅಂತ ಹುಡುಕಾಡ್ಲಿಕ್ಕಾಗಿ ಒಂದು ಬಾಣ ಪ್ರಯೋಗ ಮಾಡ್ತಾನೆ. ಆ ಬಾಣ ಹೋಗಿ ಆ ಕಂಕಣವನ್ನು ಮರಳಿ ತಂದಿರಬೇಕು, ಹಾಗೆ ಪ್ರಯೋಗ ಮಾಡ್ತಾನೆ. ಸರಯೂ ನದಿಯನ್ನೇ ಶೋಷಣೆ ಮಾಡಿಬಿಡ್ತೀನಿ ಅಂತ ಹೊರಡ್ತಾನೆ. ಆಗ ಆ ಕುಮುದ್ವತಿಯ ತಂದೆ ಕುಮುದ ಅನ್ನೋವನ ಮೇಲೆ ಬಂದು ಅವನನ್ನು ಸಮಾಧಾನ ಪಡಿಸ್ತಾನೆ. ಅದಕ್ಕಿಂತ ಮೊದಲು ಸರಯೂ ನದಿ ಆ ಕುಮುದ ಅನ್ನೋ ನಾಗ ಏನಿದ್ದಾನಲ್ಲ ಅವನನ್ನು ಪ್ರಾರ್ಥನೆ ಮಾಡ್ತದೆ, ನೀನು ನಿನ್ನ ಮಗಳ ಕಾರಣಕ್ಕಾಗಿ ನಾನು ಶೋಷಣೆಗೊಳಗಾಗಬೇಕಾದಂಥ ಪ್ರಸಂಗ ಬಂದಿದೆ, ಅದಕ್ಕಾಗಿ ನೀನು ಮೇಲೆ ಬಂದು ಆ ಕುಶನಿಗೆ ಸಮಾಧಾನ ಮಾಡು ಅಂತ ಹೇಳ್ತದಂತೆ ಸರಯೂ ನದಿ. ಕುಮುದ ಮೇಲೆ ಬಂದು ಈ ಕುಶನನ್ನು ಸಮಾಧಾನ ಮಾಡ್ತಾನೆ ಮತ್ತು ತನ್ನ ಆ ಸಹೋದರಿ ಮಗಳಲ್ಲ ಅವಳು ಸಹೋದರಿಯನ್ನು ಈ ಕುಶನಿಗೆ ಮದುವೆ ಮಾಡಿಕೊಡ್ತಾನೆ. ಹೀಗೆ ಕುಶನಿಗೆ ಕುಮುದ್ವತಿ ಅಂತ ಇವಳೊಬ್ಬಳು ಪತ್ನಿ, ಮೊದಲನೆಯವಳು ಚಂಪಿಕಾ ಅಂತ. ಅವಳಲ್ಲಿ ಕುಶನಿಗೆ ಅತಿಥಿ ಎನ್ನುವ ಹೆಸರಿನ ಒಬ್ಬ ಮಗ ಹುಡ್ತಾನಂತೆ. ಅವನೇ ಈ ರಾಮನ ರಾಜ್ಯಕ್ಕೆ ಮುಂದೆ ಉತ್ತರಾಧಿಕಾರಿ. ರಾಮ ಕುಶ ಮುಂದೆ ಅತಿಥಿ. ಚಂಪಿಕಾ ಅಂತ ಇವಳನ್ನು ಮೊದಲೆಯನ್ನು ಮದುವೆ ಆಗ್ತಾನಲ್ಲ, ಇವಳಲ್ಲಿ 9 ಹೆಣ್ಮಕ್ಳು ಮಾತ್ರ ಆಗ್ತಾರಂತೆ ಭರತನಿಗೆ, ಈ ಕುಶನಿಗೆ. ಹಾಗಾಗಿ ಗಂಡು ಸಂತಾನ ಇಲ್ಲ ಅವಳಿಗೆ ಮೊದಲನೇ ಪತ್ನಿಗೆ. ಎರಡನೇ ಪತ್ನಿಯಾದಂಥ ಕುಮುದ್ವತಿಯಲ್ಲಿ ಆತನಿಗೆ ಅತಿಥಿ ಎನ್ನುವ ಒಬ್ಬ ಮಗ, 8 ಜನ ಹೆಣ್ಮಕ್ಳು ಹುಟ್ಟುತ್ತಾರೆ. ಅತಿಥಿಯಿಂದ ರಾಮನ ಈ ರಘುವಂಶ ಮುಂದುವರಿತು. ಅತಿಥೇ ಸೂರ್ಯವಂಶೋಗ್ರೇ ಚಿರಂ ವಿಸ್ತಾರಮೇಷ್ಯತಿ. ಮುಂದೆ ಅತಿಥಿ ಎನ್ನುವಂಥ ರಾಜನ ಅದನ್ನು ಮುಂದುವರಿಸ್ತಾನೆ. ಇಲ್ಲಿಗೆ 4ನೇ ಸರ್ಗ ಮುಕ್ತಾಯ ಆಗಿದೆ. 5ನೇ ಸರ್ಗದಲ್ಲಿ ಉಳಿದ ಕೆಲವು ವಿವಾಹ ಆಗಿತ್ತು, ಅದರ ವರ್ಣನೆಯನ್ನು ಶ್ರವಣ ಮಾಡ್ತೀವಿ. ಒಮ್ಮೆ ರಾಮ ಸೀತೆಯ ಜೊತೆಗೆ ಮತ್ತೆ ತನ್ನ ತಮ್ಮಂದಿರ ಮಕ್ಕಳ ಜೊತೆಗೆ ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ದೇಶ ಸಂಚಾರ ಮಾಡಲಿಕ್ಕೆ ಹೊರಟಿದ್ದ. ದಂಡಕಾರಣ್ಯದ ಪ್ರದೇಶಕ್ಕೆ ಬಂದ. ಅಲ್ಲಿ ಅಗಸ್ತ್ಯರ ಆಶ್ರಮಕ್ಕೆ ಬಂದ. ರಾಮ ಬಂದದ್ದನ್ನು ಅಗಸ್ತ್ಯರು ಕೇಳಿದರು. ಎದ್ದು ನಿಂತು ಅವನಿಗೆ ಸ್ವಾಗತ ಮಾಡಿದರು. ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋದರು. ಆಶ್ರಮಕ್ಕೆ ಕರ್ಕೊಂಡು ಹೋಗಿ ರಹಸ್ಯ ಸ್ಥಾನದಲ್ಲಿ ರಾಮನನ್ನು ಕೂಡಿಸಿ ಅವರು ಆತನ ಜೊತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ತತಸ್ಥ ಮುನಿವರ್ಯಸ್ತು ಸ್ನಾತ್ವಾ ರಹಸ್ಯ ಸಂಸ್ಥಿತಃ ಅನ್ನಪೂರ್ಣಾಂ ಮಹಾಲಕ್ಷ್ಮೀಂ ಚಿಂತೆಯಾಮಾಸ ಚೇತಸಿ. ರಾಮನ ಜೊತೆ ಮಾತುಕತೆ ಎಲ್ಲ ಆದ ಬಳಿಕ ಅವರು ಏಕಾಂತದಲ್ಲಿ ಕೂತ್ಕೊಂಡು
ಮಹಾಲಕ್ಷ್ಮಿ ಅಂತ ಅನ್ನಪೂರ್ಣಾಳನ್ನು ಇದನ್ನು ಗಮನಿಸಬೇಕು. ಅನ್ನಪೂರ್ಣ ಅಂದರೆ ಮಹಾಲಕ್ಷ್ಮಿನೇ. ಅನ್ನಪೂರ್ಣ ಅಂತ ಪಾರ್ವತಿ ಹೆಸರು ಬಂದಿದ್ದು ಆಮೇಲೆ. ಆ ಅನ್ನಪೂರ್ಣಾಳಾದಂತಹ ಮಹಾಲಕ್ಷ್ಮಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿದರು. ಆ ಸುರೇಶ್ವರಿ ಅಲ್ಲಿಗೆ ಬಂದಳು. ಪಾಯಸ ತುಂಬಿದಂಥ ಒಂದು ಪಾತ್ರೆಯನ್ನು ಕೊಟ್ಟಳು ಆ ಋಷಿಗೆ. ಮುನಿಗೆ ಹೇಳಿದಂತೆ, ಇದರಿಂದ ನಾನಾ ಥರದ ಭಕ್ಷ್ಯ ಭೋಜ್ಯಗಳನ್ನ ಪಕ್ವಾನ್ನಗಳನ್ನು ಕೂಡ ನೀವು ಹೊರಗೆ ತೆಗಿಬಹುದು. ಬರೇ ಪಾಯಸ ಇದರಲ್ಲಿ ಇದೆ ಅಂತ ತಿಳ್ಕೋಬೇಡ. ನಿನ್ನ ಪತ್ನಿ ಇದನ್ನು ಎಲ್ರಿಗೂ ಬಡಿಸಲಿ, ಲೋಪಾಮುದ್ರ. ಹೀಗೆ ಹೇಳಿ ಆ ಅನ್ನಪೂರ್ಣ ಅದೃಶ್ಯಳಾದಳು. ಅಗಸ್ತ್ಯನ ಪತ್ನಿ ಲೋಪಾಮುದ್ರ ಆ ಥಾಲಿಯಿಂದ ನಾನಾ ಥರದ ದಿವ್ಯ ಅನ್ನಗಳನ್ನು ಎಲ್ಲನ್ನು ಹೊರಗೆ ತೆಗೆದು ಬಂದವರಿಗೆಲ್ಲರಿಗೂ ಕೂಡ ಬಡಿಸಿ ಭೋಜನ ಮಾಡ್ತಿದ್ಳು. ಅಗಸ್ತ್ಯ ಆ ರಾಮನಿಗೆ 2 ಬಂಗಾರದ ಕಂಕಣಗಳನ್ನು ಕೊಟ್ಟ. ಸೀತೆಗೆ ದಿವ್ಯ ಕುಂಡಲಗಳನ್ನು ಕೊಟ್ಟ. ಪುಷ್ಪಕ್ಕೆ ಪೂರ್ವೋತ್ಪುನಃ ಪಶ್ಯಂತವು ದಂಡಕಾರಣ್ಯೇ ಕೌತುಕಾನಿ ಸಮಂತತಃ ನಾನಾ ವೃಕ್ಷಾನ್ ಪರ್ವತಾಂಶ ನದೀ ಪಕ್ಷಿ ಮೃಗಾಕುಲಾನ್. ಅಲ್ಲೊಂದು ಸರೋವರಕ್ಕೆ ಬಂದ. ಪಂಚಾಪ್ಸರ ಸರೋನಾಮ ದದರ್ಶಾಸು ಭ್ರಮನ್ಸರ. ಆ ಸರೋವರಕ್ಕೆ ಹೆಸರೇನೆಂದ್ರೆ ಪಂಚಾಪ್ಸರ ಸರೋವರ ಅಂತ ಹೆಸರು ಅದಕ್ಕೆ. ಆ ಸರೋವರದ ತೀರದಲ್ಲಿ ಅವತ್ತು ರಾತ್ರಿ ವಾಸ ಮಾಡಿದ ರಾಮ. ಆ ರಾತ್ರಿ ವಾಸ ಮಾಡಿಕೊಂಡಿದ್ದಾಗ ಅಪ್ಸರೆಯರ ನೃತ್ಯ ಗಾಯನ ಎಲ್ಲ ಅವನಿಗೆ ಕೇಳಿ ಬಂತು. ಸೀತೆಯ ಜೊತೆಗೆ ಮಂಚದಲ್ಲಿದ್ದವನೇ ಅದನ್ನೆಲ್ಲ ಅದು ಕೇಳಿ ಇದೇನು ಬಹಳ ವಿಚಿತ್ರವಾಗಿದೆಯಲ್ಲ, ಯಾರೋ ಅಪ್ಸರೆಯರಲ್ಲಿ ಗಾನ ಮಾಡ್ತಿದ್ದಾರಲ್ಲ ಅಂತ ಅದು ಭಾವಿಸಿ ಆ ಅಗಸ್ತ್ಯ ಋಷಿಯನ್ನೇ ಕೇಳಿದ. ಅಗಸ್ತ್ಯ ಋಷಿಯನ್ನು ಕರ್ಕೊಂಡೇ ಸಂಚಾರಕ್ಕೆ ಹೊರಟಿದ್ದಂತ. ಸಹಿತೋ ಅಗಸ್ತ್ಯನ ಸ್ಥಿತ್ವ. ಈ ಗಾನ ಸಂಗೀತ ಇದೆಲ್ಲ ಎಲ್ಲಿಂದ ಕೇಳಿ ಬರ್ತಿದೆ ಅದನ್ನು ಹೇಳಿ. ಆಗ ಅಗಸ್ತ್ಯರು ಅದ್ರ ಕಥೆ ಹೇಳಿದ್ರು. ನಿನಗೆಲ್ಲ ಗೊತ್ತಿದ್ದೆ, ಆದರೂ ನನ್ನ ಬಾಯಿಂದ ಇದನ್ನು ಕೇಳಬೇಕು ಅಂತ ಅಪೇಕ್ಷೆ ಇದ್ರೆ ಕಥೆಯನ್ನು ಹೇಳ್ತೇನೆ ಕೇಳು. ಒಬ್ಬ ಗಂಧರ್ವರಾಜ ಇದ್ದ. ಅವನಿಗೆ 5 ಜನ ಪುತ್ರಿಯರಿದ್ರು. ಅವರಿನ್ನೂ ಪ್ರೌಢೆಯರಾಗಿರಲಿಲ್ಲ, ಸಣ್ಣ ಮಕ್ಕಳಿದ್ರು. ಒಮ್ಮೆ ಈ ಸರೋವರಕ್ಕೆ ಬಂದು ಅವರು ಜಲಕ್ರೀಡೆಯನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲೇ ನಾಗಕನ್ಯೆಯರು, ಅವರು ಕೂಡ ಅಪ್ರಾಪ್ತ ಯೌವನ ಸರೋವರದಿಂದ ಹೊರಗೆ ಬಂದರು. ನಾಗಕನ್ಯೆಯರು ಅವರು 7 ಜನ ಇದ್ರು. ಇವರೆಲ್ಲ ಸೇರಿ ಅವರು ಪರಸ್ಪರ ಸ್ನೇಹ ಮಾಡಿಕೊಂಡು ಜಲಕ್ರೀಡೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಯಾತಾಯಾತಂ ಸದಾಚಕ್ರು ಕ್ರೀಡಾರ್ಥಂ ಸರಸಸ್ತಟೆ. ಮೇಲಿನ ಮೇಲೆ ಅವ್ರ ಊರಿಗೆ ಇವ್ರು ಹೋಗ್ತಾ ಇದ್ರು, ಇವ್ರ ಊರಿಗೆ ಅವ್ರು ಹೋಗ್ತಾ ಇದ್ರು. ಹೀಗೆ ಕೋಲಾಹಲ ಮಾಡ್ತಾ ಅವರು ಅಲ್ಲಿ ಕ್ರೀಡೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮುನಿಯೊಬ್ಬ ಇದ್ದ ಅಲ್ಲಿ. ಅವನು ತಪಸ್ಸು ಮಾಡ್ತಿದ್ದ. ಅಥವಾ ತಪಸ್ಸಿಗೆ ಇವರ ಕ್ರೀಡೆಯಿಂದ ಭಂಗ ಬಂತು. ಅವನು ಹೇಳಿದ, ನನ್ನ ಸಮೀಪಕ್ಕೆ ಬರಬೇಡಿ ಅಂತ ಅವ್ರಿಗೆ ಎಷ್ಟೋ ಹೇಳಿದ. ಆದರೆ ಅವರು ಆತನ ಮಾತನ್ನು ಪರಿಗಣನೆಗೆ ತಗೊಳ್ಳೇ ಇಲ್ಲ. ಕೊನೆಗೊಮ್ಮೆ ಇಂದ್ರನೂ ಅವ್ರಿಗೆ ಹೇಳಿ ನೋಡಿದ, ಆ ಗಂಧರ್ವ ಕನ್ಯೆಯರಿಗೆ, ನಾಗಕನ್ಯೆಯರಿಗೆ. ಅವನ ಮಾತು ಕೇಳಲಿಲ್ಲ. ಶಾಪ ಕೊಡಲಿಕ್ಕೆ ಮುನಿಗೆ ಮನಸ್ಸು ಒಪ್ಪಲಿಲ್ಲ. ಸುಮ್ಮನೆ ತಪಸ್ಸು ವ್ಯರ್ಥ ಆಗ್ತದಲ್ಲ, ತಪಶಕ್ತಿ ವ್ಯರ್ಥ ಆದೀತಲ್ಲ ಅಂತ ಶಾಪ ಕೊಡಲಿಲ್ಲ. ಶಾಪ ಕೊಡದೇನೆ ಬೇರೆ ಒಂದೇನಾದರೂ ದಂಡ ಇವ್ರಿಗೆ ಮಾಡಬೇಕು ಅಂತ ಆಲೋಚನೆ ಮಾಡಿದ. ಆ ನೀರಿನ ಅಭಿಮಾನಿ ದೇವತೆಯರು ಇರ್ತಾರಲ್ಲ, ಅವರನ್ನು ಕರೆದ. ಆ ಮುಂದೊಮ್ಮೆ 5 ಜನ ಗಂಧರ್ವ ಕನ್ಯೆಯರು, 7 ಜನ ನಾಗಕನ್ಯೆಯರು ಅಲ್ಲಿಗೆ ಬಂದಾಗ ಈ ಜಲದೇವಿಯರು ಏನು ಮಾಡಿದರು, ಅವರೆಲ್ಲರನ್ನೂ ಹಿಡ್ಕೊಂಡು ಹೋಗ್ಬಿಟ್ರು. ಕರ್ಕೊಂಡು ಹೋಗಿ ತಮ್ಮ ಭವನದಲ್ಲಿ ಇಟ್ಕೊಂಡ್ಬಿಟ್ರು. ಈ 7 ಜನ ನಾಗಕನ್ಯೆಯರು ಮತ್ತು 5 ಜನ ಗಂಧರ್ವ ಕನ್ಯೆಯರು. ನಿನ್ಯುರ್ಧೃತ್ವ ಬಲಾದೇವ ತಪ್ಪ ಕೇಶಾಂಗತಿರ್ನಹಿ. ಯಾರಿಗೂ ಆ ಜಲದೇವಿಯರ ಭವನಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ದುರ್ಗಮವಾದಂಥ ಪ್ರದೇಶ ಅದು. ಮುಂದೆ ಆ ಮುನಿ ಸ್ವರ್ಗಕ್ಕೆ ಹೊರಟು ಹೋದ. ಆ ಗಂಧರ್ವ ಕನ್ಯೆಯರು ಮತ್ತು ನಾಗಕನ್ಯೆಯರು ಮಾತ್ರ ಅಲ್ಲೇ ಉಳಿದ್ರು. ಅವರು ಈ ಜಲದೇವಿಯರ ಮನೆಯಲ್ಲಿದ್ದುಕೊಂಡು ಗಾಯನ ಮಾಡ್ತಿರ್ತಾರೆ. ಅದರ ಶ್ರವಣವನ್ನೇ ನೀನೀಗ ಮಾಡ್ತಾ ಇದ್ದಿ. ಕುರುವಂತೆ ನೃತ್ಯ ಗೀತಾನಿ ತಾಸಾಂ ಸಂಶ್ರೂಯತೆ ಧ್ವನಿ. ಆ ನಾಗಕನ್ಯೆಯರ, ಗಂಧರ್ವ ಕನ್ಯೆಯರ ಬಿಡುಗಡೆಯನ್ನು ಮಾಡಿಸಬೇಕು ಅಂತ ಒಂದು ಅಪೇಕ್ಷೆ ಆಯಿತು ಈ ರಾಮನಿಗೆ. ಲಕ್ಷ್ಮಣನಿಗೆ ಹೇಳಿದ, ಬಾಣ ಬಿಲ್ಲುಗಳನ್ನು ತೆಗೆದುಕೊಂಡು ಬಾ. ಸೌಮಿತ್ರಿ ಆದರದಿಂದ ಬಾಣ ಬಿಲ್ಲುಗಳನ್ನು ತೆಗೆದುಕೊಂಡು ಬಂದ. ರಾಮ
ತನ್ನ ಬಿಲ್ಲಿನ ಹೆದೆಯನ್ನು ಏರಿಸಿ ಅದನ್ನು ಶಬ್ದ ಆಗುವಂತೆ ಮಾಡಿದ. ಶರಂ ಜಗ್ರಾಹ ತೂಣೀರಂ ನಿಜ ನಾಮಾಂಕಿತಂ ಹಿತಂ, ತನ್ನ ನಾಮ ರಾಮನಾಮ ಹೆಸರುಳ್ಳಂಥ ಬಾಣವನ್ನು ಎತ್ತಿ ಪ್ರಯೋಗ ಮಾಡಲಿಕ್ಕೆ ಹೊರಟ. ಭೂಮಿ ನಡುಗಿತು, ಸಾಗರಗಳು ಪ್ರಕ್ಷುಬ್ಧ ಆದವು, ಪ್ರಬಲವಾದ ಗಾಳಿ ಬೀಸಿತು. ತಾರಾ ನಿವೇತುರ್ಧರಣಿ, ನಕ್ಷತ್ರಗಳು ಧರೆ ಉರುಳಿ ಬಿದ್ದವು, ಪರ್ವತಗಳೆಲ್ಲ ಕಂಪಿಸಿದವು. ಈ ಎಲ್ಲ ಉತ್ಪಾತಗಳನ್ನು ನೋಡಿ ಆ ಜಲಾಭಿಮಾನಿನಿ ದೇವತೆಯರು ಅವರು ಭಯಭೀತರಾಗಿ ಹೊರಗೆ ಬಂದರು. ರಾಮನಿಗೆ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ಆ 12 ಜನ ಕನ್ಯೆಯರನ್ನು ತಂದು ಒಪ್ಪಿಸಿದರು. ರಾಮ ಮಹಾಬಾಹೋ ಅಸ್ಮಾಭಿರ್ ಯದಪರಾಧಿತಂ, ನಮ್ಮ ಅಪರಾಧವನ್ನು ನೀನು ಕ್ಷಮೆ ಮಾಡಬೇಕು, ಬಾಣವನ್ನು ಪ್ರಯೋಗ ಮಾಡಬೇಡ. ಸೂರ್ಯವಂಶದಲ್ಲಿ, ನಿನ್ನ ಸೂರ್ಯವಂಶದಲ್ಲಿ ಎಂದೂ ಯಾರೂ ಸ್ತ್ರೀಯರ ಮೇಲೆ ಬಾಣ ಪ್ರಯೋಗ ಮಾಡಿಲ್ಲ. ಸ್ವಯಾಪಿ ರಕ್ಷಿತಾಪೂರ್ವಂ ಸ್ತ್ರೀತ್ವಾತ್ ಭೂರ್ ಜಾಹ್ನವಿ ತಟೆ, ಹಿಂದೆ ಭೂದೇವಿಯ ಮೇಲೆ ನೀನು ಬಾಣ ಪ್ರಯೋಗ ಮಾಡಬೇಕು ಅಂತ ಹೊರಟವನು ಮಾಡಲಿಲ್ಲ. ಸೀತೆ ಶಪಥ ಮಾಡಿದ್ಲಲ್ಲ, ಆ ಸೀತೆಯನ್ನು ಹಿಡಿದುಕೊಂಡು ಭೂದೇವಿ ರಥಾಕಳಕ್ಕೆ ಹೊರಟು ಹೋಗುವಾಗ ನೀನು ಆ ಭೂದೇವಿ ಮೇಲೆ ಬಾಣ ಪ್ರಯೋಗ ಮಾಡಲಿಕ್ಕೆ ಹೋಗಿದ್ದೆ ಅಷ್ಟೇ, ಬಾಣ ಪ್ರಯೋಗ ಮಾಡಲಿಲ್ಲ. ನೀನು ಹೀಗೆ ಸ್ತ್ರೀಯರನ್ನು ಕಾಪಾಡಿದ್ದೆ. ಇನ್ನು ತಾಟಕ ಮೊದಲಾದಂಥ ದುಷ್ಟ ಸ್ತ್ರೀಯರನ್ನು ಮಾತ್ರ ಸಂಹಾರ ಮಾಡಿದ್ದೆ. ಯಾಕೆಂದರೆ ಅವರು ಸರ್ವೇಶಾಂ ಹಿತಾಯ ಬ್ರಹ್ಮಗ್ನೀಶು, ಬ್ರಹ್ಮಹತ್ಯೆ ಮಾಡಿದಂಥ ಮಹಾಪಾಪ ಅವರದಿತ್ತು. ಅವರನ್ನು ಕೊಂದರೆ ಜಗತ್ತಿಗೆ ಹಿತ ಆಗೋದಿತ್ತು, ಅದಕ್ಕಾಗಿ ಕೊಂದೆ. ನಾವು ಏನು ಅಪರಾಧ ಮಾಡಿದ್ದೇವೆ, ಸಣ್ಣ ಅಪರಾಧ, ಅದನ್ನು ಕ್ಷಮೆ ಮಾಡು ಅಂತ ಕೇಳ್ಕೊಂಡ್ರು ಅವರು. ರಾಮ ಆ ಬಾಣವನ್ನು ಹಿಂತೆಗೆದುಕೊಂಡ. ನಿಮ್ಮ ಸ್ಥಳಕ್ಕೆ ನೀವು ಹೊರಟು ಹೋಗಿ ಅಂತ ಅವರೆಲ್ಲರನ್ನು ಆತ ಕಳಿಸಿಕೊಟ್ಬಿಟ್ಟ. ಈ ನಡುವೆ ತಮ್ಮ ಆ ಮಕ್ಕಳು 5 ಜನ ಗಂಧರ್ವ ಕನ್ಯೆಯರು, 7 ಜನ ನಾಗಕನ್ಯೆಯರು ಬಿಡುಗಡೆ ಹೊಂದದ್ದು ಅವರವರ ತಂದೆಯಂದರಿಗೆ ತಿಳಿಯಿತು. ಅವರೆಲ್ಲ ರಾಮನ ಸಮೀಪಕ್ಕೆ ಬಂದರು. ನಾನಾ ಥರದ ಕಾಣಿಕೆಗಳನ್ನು ಅವನಿಗೆ ಸಮರ್ಪಿಸಿದರು. ಹೀಗೆ ಮುಂದೆ ಮಾತಾಡಿದರು. ರಾಮನೇ, 12 ಜನ ಮಕ್ಕಳಿದ್ದಾರೆ, ಇವರೆಲ್ಲ ಸೇರಿ ಇವರೆಲ್ಲರನ್ನೂ ಕೂಡ ನೀನು ನಿನ್ನ ಮೊಮ್ಮಕ್ಕಳ ಜೊತೆಗೆ ಸೇರಿಸಿ ಮದುವೆ ಮಾಡಬೇಕು. ಅದ್ಯ ಧನ್ಯ ವಯಂ ಸರ್ವೇ ನಕ್ಕುಲಂ ಪಾವನಂ ಕೃತಂ, ನಿನ್ನ ಕುಲದ ಜೊತೆಗೆ ನಮ್ಮ ಕುಲದ ಸಂಬಂಧ ನಡೆದರೆ ನಾವು ಪವಿತ್ರರಾಗ್ತೇವೆ. ಏನೋ 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದಿರಬೇಕು, ಆ ಪುಣ್ಯದ ಫಲವಾಗಿ ಹೀಗೆ ನಮಗೊಂದು ಈ ಒಂದು ಸಂಬಂಧ ಒದಗಿ ಬಂದಿದೆ. ರಾಮ ಹಾಗೇ ಆಗಲಿ ಅಂಥೇಳಿ ಅವರ ಮಾತಿಗೆ ಹೇಳಿ ಅಗಸ್ತ್ಯನ ಮುಖವನ್ನು ನೋಡಿದ. ಅಗಸ್ತ್ಯನೂ ಕೂಡ ಅದನ್ನು ಒಪ್ಪಿದ. 12 ಜನ ಕನ್ಯೆಯರಿದ್ದಾರೆ ಇವರೆಲ್ಲರನ್ನೂ ಕೂಡ ನಿನಗೆ 16 ಜನ ಮಕ್ಕಳೇನಿದ್ದಾರಲ್ಲ ಅವರಲ್ಲಿ ಕೆಲವರಿಗೆ ಮದುವೆ ಮಾಡಿಕೊಡು. ಇದನ್ನು ಗಮನಿಸಬೇಕು. ಒಟ್ಟು ಅವರು 8 ಜನ ಮೊಮ್ಮಕ್ಕಳು. ಆ 8 ಜನರಿಗೆ 2 ಜನ ಪತ್ನಿಯರಂತೆ ಒಟ್ಟು 16 ಜನ ಪತ್ನಿಯರಾಗಬೇಕು. ಈಗ ಇವರು 12 ಜನ ಕನ್ಯೆಯರಿದ್ದಾರೆ. ಇಬ್ಬರು ಹೆಣ್ಮಕ್ಳ ಮದುವೆ ಈಗಾಗಲೇ ಆಗಿದೆ ಲವಕುಶರಿಗೆ, 14 ಆಯಿತು. ಇನ್ನು 2 ಮದುವೆಗಳು ಉಳಿದಿವೆ. ಆ 2 ಹೆಣ್ಮಕ್ಳು ಮಾತ್ರ ಈ ಗುಂಪಿನಲ್ಲಿ ಸೇರಿದವರಲ್ಲ. 5 ಜನ ಗಂಧರ್ವ ಕನ್ಯೆಯರು, 7 ಜನ ನಾಗಕನ್ಯೆಯರು, ಭೂರಿಕೀರ್ತಿಯ ಮಗಳಂತ ಚಂಪಿಕಾ ಮತ್ತು ಸುಮತಿ, 14 ಜನ ಆದರು. ಇನ್ನು 2 ಮದುವೆಗಳೇನಿದೆ ಅವು ಪ್ರತ್ಯೇಕವಾಗಿ ಆಗೋದಿದೆ. ಒಂದು ರಾಮ ಅಯೋಧ್ಯೆಯನ್ನು ಬಿಟ್ಟು ವೈಕುಂಠಕ್ಕೆ ತೆರಳಿದ ಮೇಲೆ ಕುಶ ಮಾಡ್ಕೊಳ್ಳೋ ಮದುವೆ. ಇನ್ನೊಂದು ಯೂಪಕೇತು ಅಂತ ಅವನು ಭರತನ ಮಗನೋ ಶತ್ರುಘ್ನ ಮಗನೋ ಯಾರೋ ಇದ್ದಿರಬೇಕು. ಆತ ಈ 12 ಜನರ ನಡುವೆ ಒಬ್ಬಳನ್ನು ಮದುವೆ ಆಗ್ತಾನೆ. ಮತ್ತೆ ಸ್ವಯಂವರದಲ್ಲಿ ಶಿವಕಾಂತಿ ಅಂತ ಒಂದು ನಗರ, ದಕ್ಷಿಣ ಭಾರತದ ನಗರ, ಆ ನಗರಕ್ಕೆ ಬಂದು ಆ ಸ್ವಯಂವರದಲ್ಲಿ ಮತ್ತೊಬ್ಬ ಕನ್ಯೆಯನ್ನ ಮದನ ಸುಂದರಿ ಅನ್ನೋದನ್ನು ಮದುವೆ ಆಗ್ತಾನೆ ಮುಂದೆ. ಹೀಗೆ ಭೂರಿಕೀರ್ತಿಯ 2 ಮಕ್ಕಳು, ಕುಮುದ್ವಾನ್ ಅನ್ನುವ ನಾಗನ ಸಹೋದರಿ ಒಬ್ಬ ಕುಮುದ್ವತಿ, ಮದನ ಸುಂದರಿ ಅಂತನ್ನುವಳು ಮತ್ತೊಬ್ಬ ರಾಜನ ಮಗಳು, ಅದು ಕಂಬುಕಂಠ ಅಂತ ಅವನ ಹೆಸರು, ಅದು ಮುಂದೆ ಬರ್ತದೆ. ಈ 4 ಜನ ಆಗ. ಇಲ್ಲಿ 12 ಜನ, 7 ಜನ ನಾಗಕನ್ಯರು, 5 ಜನ ಗಂಧರ್ವ ಕನ್ಯರು. ಈಗ 16 ಜನ ರಾಮನಿಗೆ, ಲಕ್ಷ್ಮಣನಿಗೆ ಮೊದಲಾದವರಿಗೆ ಸೊಸೆಯಂದಿರು. ಅಗಸ್ತ್ಯ ರಾಮನಿಗೆ ಅದನ್ನು ಹೇಳಿದ್ದಂತೆ, ನಿನ್ನ ಸೊಸೆ ಕುಶನ ಪತ್ನಿ, ನಿನ್ನ ಸೊಸೆ ಏನಿದ್ದಾಳೆ ಅವಳಲ್ಲಿ ಗಂಡು ಮಗು ಹುಟ್ಟೋದಿಲ್ಲ ನಿನಗೆ. ಕುಶನಿಗೆ ಮುಂದೆ ಕುಮುದ್ವತಿ ಅನ್ನುವಳ ಜೊತೆ ಮದುವೆ ಆಗ್ತದೆ. ಅಲ್ಲಿ ನಿನ್ನ ವಂಶವನ್ನ ಮುಂದುವರಿಸ್ತಕ್ಕಂಥ, ರಾಜ್ಯವನ್ನು ಮುಂದುವರಿಸ್ತಕ್ಕಂಥ ಮಗ ಹುಟ್ಟುತ್ತಾನೆ. ಹಾಗಾಗಿ ಈಗ ಈ 12 ಜನ ಕನ್ಯೆಯರನ್ನ ಕುಶನಿಗೆ ಮದುವೆ ಮಾಡಿಕೊಡ್ಬೇಡ ಇವರು, ಅವನು ಮುಂದೆ ಬೇರೆಯವ್ರನ್ನ ಮದುವೆ ಆಗ್ತಾನೆ. ಸ್ವಸಪ್ತ ಪುತ್ರೇಭ್ಯ, 7 ಜನ ಕನ್ಯೆಯರನ್ನ
7 ಜನರಿಗೆ ಮದುವೆ ಮಾಡಿಕೊಡು. ಕುಶನೊಬ್ಬನ ಬಿಟ್ಟರೆ ಲವ ಒಬ್ಬ ರಾಮನ ಮಗ, ಲಕ್ಷ್ಮಣನ 2 ಮಕ್ಕಳು, ಭರತನ 2 ಮಕ್ಕಳು, ಶತ್ರುಘ್ನನ 2 ಮಕ್ಕಳು, 7 ಜನ ಆದರು. ಆ 7 ಜನರನ್ನ 7 ನಾಗಕನ್ಯರನ್ನ ಕೂಡಿಸಿ ಮದುವೆ ಮಾಡಿ. ಪಂಚ ಗಂಧರ್ವ ಕನ್ಯಾ ಅಷ್ಟೇ ಯೂಪಕೇತು ಕುಶಂ ಲವಂ. ಇನ್ನು 5 ಜನ ಗಂಧರ್ವ ಕನ್ಯೆ ಉಳಿದ್ರಲ್ಲ, ಅವರನ್ನು ಯಾರಿಗೆ ಮದುವೆ ಮಾಡಿಕೊಡ್ಬೇಕು ಅಂದರೆ, ಈ 8 ಜನ ಗಂಡು ಮೊಮ್ಮಕ್ಕಳು ನಿಮ್ಗೆ ಏನಿದ್ದಾರಲ್ಲ, ಇವರಲ್ಲಿ ಲವ ಕುಶ ಯೂಪಕೇತು ಇವರನ್ನು ಬಿಡು. ಲವ ಕುಶ ಯೂಪಕೇತು ಇವರನ್ನು ಬಿಟ್ಟು ಉಳಿದವರಿಗೆ ಮಾತ್ರ ಅವರನ್ನ ಮದುವೆ ಮಾಡಿಕೊಟ್ಟಿದ್ರು. ಹೀಗೆ ಉಳಿದವರಿಗೆ ಮದುವೆ ಮಾಡಿಕೊಟ್ರೆ ಅವ್ರದ್ದು ಮದುವೆ ಎಲ್ಲ ಆಗ್ತದೆ. ಮುಂದೆ ಎಲ್ಲರಿಗೂ ಕೂಡ ಇಬ್ಬಿಬ್ಬರು ಪತ್ನಿಯರಾಗ್ತಾರೆ. ವಿನಾ ಸ್ವಪಂಚಪುತ್ರೇಭ್ಯ ಪ್ರಯಚ್ಛ ರಘುನಂದನ. ಲವನಿಗೆ ಈಗಾಗಲೇ 2 ಮದುವೆಗಳಾಯಿತು. ಲವನಿಗೆ ಭೂರಿಕೀರ್ತಿಯ ಮಗಳು ಸುಮತಿ ಅಂತ ನೋಡುವ ಒಬ್ಬಳ ಜೊತೆ ಮದುವೆ ಆಗಿದೆ. ಈ 7 ಜನ ನಾಗಕನ್ಯೆಯರು ಏನಿದ್ದಾರೆ ಅವರಲ್ಲಿ ಒಬ್ಬಳನ್ನು ಲವ ಮದುವೆ ಆಗ್ತಾನೆ. ಹೀಗೆ ಲವನಿಗೆ 2 ಪತ್ನಿಯರಾದರು. ಕುಶನಿಗೆ ಈಗಾಗಲೇ ಒಬ್ಬ ಪತ್ನಿ ಇದ್ದಾಳೆ, ಕೂದ್ಭೂತಿ ಅನ್ನೋಳನ್ನು ಮುಂದೆ ಮದುವೆ ಆಗ್ತಾನೆ. ಯೂಪಕೇತು ಒಬ್ಬ ನಾಗಕನ್ಯೆಯನ್ನು ಈಗ ಮದುವೆ ಆಗ್ತಾನೆ. ಮದನ ಸುಂದರಿ ಅನ್ನೋಳನ್ನು ಮುಂದೆ ಮದುವೆ ಆಗ್ತಾನೆ. ಹೀಗೆ 16 ಜನ ಸೊಸೆಯಂದರಾಗ್ತಾರೆ. ರಾಕ್ಷಸ ವಿಧಿಯ ಮೂಲಕ, ಅಂದ್ರೆ ಅಪಹಾರ ಮಾಡ್ಕೊಂಡು ಮದುವೆ ಆಗೋದ್ರಿಂದ ಅದಕ್ಕೆ ರಾಕ್ಷಸ ಪದ್ಧತಿ ಅಂತಾರೆ. ಆ ಪ್ರಕಾರ ಯೂಪಕೇತು ಮುಂದೆ ಮದುವೆ ಆಗೋನಿದ್ದಾನೆ. ಅವನಿಗೆ ಈಗ ಒಂದೇ ಮದುವೆ ಮಾಡು, 2ನೇ ಮದುವೆನ ಅಥವಾ ತಾನೇ ಮಾಡ್ಕೋತಾನೆ. ಪ್ರಪೌತ್ರಸ್ಯ ಪ್ರಪೌತ್ರಂ ತ್ವಂ ದೃಷ್ಟ್ವಾ ಸೀತಾ ಸಮನ್ವಿತಃ ಸುಖಂ ಯಾಸ್ಯಸಿ ವೈಕುಂಠಂ ಬಂಧುಭಿರ್ ನಗರೀ ಸ್ಥಿತೈಃ. ಪ್ರಪೌತ್ರ ಅಂದ್ರೆ ಮರಿಮಗ. ಆ ಮರಿಮಕ್ಕಳ ಮಕ್ಕಳನ್ನು ನೋಡಿ ಎಲ್ಲ ಕುಟುಂಬವನ್ನು ಸಂತೋಷಪೂರ್ಣನಾಗಿ ನೋಡಿ ಮುಂದೆ ನೀನು ವೈಕುಂಠಕ್ಕೆ ತೆರಳು ಅಂತ ಅಗಸ್ತ್ಯರು ಹೇಳಿದರು. ರಾಮ ಹಾಗೆ ಆಗಲಿ ಅಂತ ಅವರ ಮಾತನ್ನು ಸ್ವೀಕಾರ ಮಾಡಿದ. ಆ ನಡುವೆ ಗಂಧರ್ವ ಅಲ್ಲೇನು ಬಂದಿದ್ದ, ಆತ ತನ್ನ 5 ಜನ ಮಕ್ಕಳ ಕಥೆಯನ್ನು ಹೆಸರನ್ನು ಹೇಳಿದ. ರಾಮಾಗ್ನೇ ಪಂಚಾನಾಂ ಸರಸಸ್ತತೆ. ಅವ್ರ ಹೆಸರು ಹೀಗೆ: ಚಂದ್ರಿಕಾ, ಚಂದ್ರವದನ, ಚಂಚಲ, ಚಪಲ ಮತ್ತು ಸ್ಥಳ. ಇವರು 5 ಜನ ಗಂಧರ್ವ ಕನ್ಯೆಯರು. ಯೂಪಕೇತು, ಕುಶ, ಲವ ಈ 3 ಜನ ಬಿಟ್ಟು ಇನ್ನು 5 ಜನ ರಾಮನ ಮೊಮ್ಮಕ್ಕಳೇನಿದ್ರು ಅವರಿಗೆ ಮದುವೆ ಆಗೋದು. ಇವರು ರಾಮನ ಮಕ್ಕಳು, ಅವರಿಗೆ ಮದುವೆ ಮಾಡಿಕೊಡ್ತಾನೆ. ಏವಂ ನಾಮಾನಿ ಪಂಚಾನಾಂ ಕ್ರಮೇಣ ರಘುನಂದನಃ ಶುತ್ವಾ ಅವಲೋಕಯಾಮಾಸ ಪನ್ನಗಾಂಸ್ತೇಪಿ ಇಚ್ಛಾಬ್ರುವನ್. ಗಂಧರ್ವ ತನ್ನ ಮಕ್ಕಳನ್ನ ಹೆಸರಿಸಿದ. ಮುಂದೆ ಪನ್ನಗರಿದ್ರಲ್ಲ ಸರ್ಪರಾಜರು, ಅವರು ತಮ್ಮ ಮಕ್ಕಳನ್ನ ಹೆಸರನ್ನು ಹೇಳಬೇಕಾಗಿತ್ತು. ಕಂಜಾನನ, ಕಂಜನೇತ್ರ, ಕಂಜಾಂಘ್ರಿ, ಕಲಾವತಿ, ಕಲಿಕಾ, ಕಮಲ, ಮಾಲತಿ ಅಂತ ಹೀಗೆ 7 ಜನ ಅವರು. ಏವಂ ನಾಮಾನಿ ಪಂಚಾನಾಂ ಕ್ರಮೇಣ ರಘುನಂದನಃ. ಎಲ್ಲರದನ್ನು ಕೇಳಿದ. ಅವರೆಲ್ಲ ಆ 12 ಜನ ಕನ್ಯೆಯರನ್ನ ಪುಷ್ಪಕ ವಿಮಾನದಲ್ಲಿ ಇರಿಸಿದ. ಮುಂದೆ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿದ. ಆ ಗಂಧರ್ವನನ್ನ ಮತ್ತು ಆ ಸರ್ಪರಾಜನನ್ನ ಕರೆದ. ಈಗ ಮದುವೆ ಎಲ್ಲಿ ಮಾಡಬೇಕು? ಇಷ್ಟು ಜನ 12 ಮದುವೆಗಳಾಗಬೇಕಲ್ಲ, ಇದು ಎಲ್ಲಿ ಆಗಬೇಕು? ನಿಮ್ಮ ಪ್ರದೇಶಕ್ಕೆ ನಾನು ಬರೋದು ಅಷ್ಟು ಉಚಿತವಾಗಿ ಕಾಣುವುದಿಲ್ಲ. ನೈವ ಯೋಗ್ಯಂ ಸಮಾಗಂತು ಮರ್ತ್ಯಲೋಕ ನಿವಾಸಿನ. ನಾನು ಮರ್ತ್ಯಲೋಕ ನಿವಾಸಿಯಾದವನು. ಶುದ್ಧ ಭೂಲೋಕದಲ್ಲಿದ್ದೇನೆ, ಮನುಷ್ಯ ಲೋಕದಲ್ಲಿದ್ದೇನೆ ಅಂದ ಮೇಲೆ ಮನುಷ್ಯ ಲೋಕದ ಆಚರಣೆ ತಕ್ಕಂತ ನಾನು ನಡ್ಕೋಬೇಕು. ನಾನೀಗ ನಿಮ್ಮ ಲೋಕಕ್ಕೆ ಬರೋದು ಯೋಗ್ಯ ಅಲ್ಲ. ನೈವ ಯೋಗ್ಯಂ ಸಮಾಗಂತು ಮರ್ತ್ಯಲೋಕ ನಿವಾಸಿನ ತಸ್ಮಾತ್ ಶೃಣುಧ್ವಂ ಮಧ್ವಾಕ್ಯಂ ಸುಹೃದಃ ಸಕಲಾಹ ಶುಭಂ. ಹಾಗಾಗಿ ನಾನು ಏನು ಹೇಳ್ತೀನಿ, ವಿವಾಹ ಎಲ್ಲಿ ಆಗಬೇಕು ಅಂತ ನಾನು ಹೇಳ್ತೀನಿ, ಅದನ್ನು ನೀವು ಕೇಳಿ. ನೀವು ನಿಮ್ಮ ಕನ್ಯೆಯರನ್ನು ನನ್ನ ಹತ್ರ ಬಿಡಿ, ನೀವು ಮಾತ್ರ ನಿಮ್ಮ ನಗರಗಳಿಗೆ ಹೋಗಿ, ನಾಗಲೋಕಕ್ಕೆ, ಗಂಧರ್ವ ಲೋಕಕ್ಕೆ ಹೋಗಿ ನಿಮ್ಮ ಸ್ತ್ರೀಯರನ್ನ, ನಿಮ್ಮ ಬಂಧು ಬಾಂಧವರನ್ನು ಕರ್ಕೊಂಡು ನಮ್ಮ ನಗರಕ್ಕೆ ಬನ್ನಿ, ಅಯೋಧ್ಯ ನಗರಕ್ಕೆ ಬನ್ನಿ, ಅಲ್ಲೇ ವಿವಾಹವನ್ನು ಏರ್ಪಡಿಸೋಣ ಅಂತ ಹೇಳಿದ ರಾಮ ಅವರಿಗೆ. ಅವರೆಲ್ಲ ಹಾಗೆ ಆಗಲಿ ಅಂತ ಒಪ್ಕೊಂಡು ಅಲ್ಲಿಂದ ಹೊರಟು ಹೋದರು. ವಿಹಾಯ ಸಹ ಪುಷ್ಪಕಸ್ಥೋ ಯಯೌ ಪಶ್ಯನ್ ವನಾನಿ ಸಹ. ಪುಷ್ಪಕ ವಿಮಾನವನ್ನೇರಿ ರಾಮ ಒಂದು ಪ್ರಹರ ಕಾಲದಲ್ಲಿ 3 ಗಂಟೆ ಕಾಲದಲ್ಲೇ ಅಯೋಧ್ಯ ನಗರಕ್ಕೆ ಬಂದು ತಲುಪಿದ. ವಸಿಷ್ಠಗೇಹೇ ತಾಸ್ತರ್ವಾಹ ಪ್ರೇಷಯಾಮಾಸ. ತನ್ನ ಮನೆ ಸೊಸೆಯಂದ್ರಾಗಿಲ್ಲ ಅವರಿನ್ನು.
ಅದಕ್ಕಾಗಿ ಅವರನ್ನು ಗುರುವಾದ ವಸಿಷ್ಠನ ಮನೆಯಲ್ಲಿ ಇರಿಸಿದ ತಾತ್ಕಾಲಿಕವಾಗಿ. ಸಭೆಯಲ್ಲಿ ಲಕ್ಷ್ಮಣನನ್ನು ಕರೆದು ಅವನಿಗೆ ಹೇಳಿದ, ಎಲ್ಲ ಥರದ ವ್ಯವಸ್ಥೆಗಳಾಗಬೇಕು, 12 ವೇದಿಕೆಗಳಾಗಬೇಕು ಮದುವೆ ನಡೀಲಿಕ್ಕೆ, ಗಂಧರ್ವರಿಗೆ ಸರ್ಪರಿಗೆ ಕೊಡಬೇಕಾದಂಥ ಕಾಣಿಕೆಗಳನ್ನೆಲ್ಲ ಸಿದ್ಧಪಡಿಸಬೇಕು. ಲಕ್ಷ್ಮಣ ಹಾಗೆ ಆಗಲಿ ಅಂತ ಹೇಳಿ ಅವರೆಲ್ಲ ಯಾವ್ಯಾವ ಯೋಗ್ಯತೆಯನ್ನು ಪಡ್ಕೊಂಡಿದ್ರು ಅದರಂತೆ ವ್ಯವಸ್ಥೆಯನ್ನು ಮಾಡಿಸಿದ. ಮುಂದೆ ಆ ಗಂಧರ್ವ ರಾಜ 7 ಜನ ಸರ್ಪರಾಜರು ಅವರೆಲ್ಲ ತಮ್ಮ ತಮ್ಮ ಸ್ತ್ರೀಯರ ಜೊತೆಗೆ ಅಯೋಧ್ಯ ನಗರಕ್ಕೆ ಬಂದರು. ಸರ್ಪ ಮಾನವ ರೂಪೇಣ, ಸರ್ಪರು ತಮ್ಮ ಸರ್ಪ ರೂಪವನ್ನು ಬಿಟ್ಟು ಮಾನವ ರೂಪವನ್ನು ಸ್ವೀಕಾರ ಮಾಡಿ ಆನೆ ಕುದುರೆ ರಥಗಳನ್ನು ಏರಿ ಆ ಮೆರವಣಿಗೆಯಲ್ಲಿ ಸಾಗಿ ಬಂದರು. ನೀತ್ವಾ ಸಂಸ್ಥಾಪಯಾಮಾಸ ವಿಸ್ತೀರ್ಣೇಚು ಗೃಹೇಶು ಸಹ, ಅವರೆಲ್ಲರಿಗೂ ಯೋಗ್ಯವಾದಂಥ ಬಿಡಾರಗಳನ್ನು ರಾಮ ಮಾಡಿಕೊಟ್ಟ. ಮುಂದೆ ಸಭೆಯಲ್ಲಿ ಕುಳಿತುಕೊಂಡು ಜ್ಯೋತಿರ್ವಿದರನ್ನು ಕರೆಸಿ ರಾಮ, ಇಷ್ಟು ಜನ ಇದ್ದಾರಲ್ಲ, ಯಾರ್ಯಾರಿಗೆ ಯಾವ್ಯಾವ ವಿವಾಹ ಮಾಡಬೇಕು, 12 ವಿವಾಹ ಆಗಬೇಕಲ್ಲ, ಅದಕ್ಕೆ ಕಾಲವನ್ನು ಸೂಚಿಸಿರಿ ಅಂತ ಅವ್ರಿಗೆ ಹೇಳಿದ. ಪಕ್ಷಾಂತರೇಣ ವೈಶಾಖೆ 2 ಮುಹೂರ್ತೌ ಶುಭಾವಹೌ, ಇನ್ನೊಂದು 15 ದಿವಸ ಕಳೆದ ಬಳಿಕ ವೈಶಾಖ ಮಾಸದಲ್ಲಿ 2 ಯೋಗ್ಯ ಮುಹೂರ್ತಗಳಿವೆ. ಆ ಯೋಗ್ಯ ಮುಹೂರ್ತಗಳಲ್ಲಿ 2 ಮದುವೆಯನ್ನು ಮಾಡುವ. ದೌ ಜ್ಯೇಷ್ಠೆ, ಮುಂದೆ ಜ್ಯೇಷ್ಠ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲೊಂದು ಕೃಷ್ಣ ಪಕ್ಷದಲ್ಲೊಂದು 2 ಮುಹೂರ್ತಗಳನ್ನು ಕೊಟ್ಟರು ಈ ವೈಶಾಖ ಮಾಸ ಮುಗಿದ ಬಳಿಕ. ದ್ವಾವೇವ ಮಾರ್ಗಶೀರ್ಷೆ, ಮುಂದೆ ಮಾರ್ಗಶೀರ್ಷ ಮಾಸದಲ್ಲಿ ಮುಹೂರ್ತಗಳನ್ನು ಕೊಟ್ಟರು. ಮಾಘೆ 3, ಮಾಘ ಮಾಸದಲ್ಲಿ 3 ಮುಹೂರ್ತಗಳನ್ನು ಕೊಟ್ಟರು. ಫಾಲ್ಗುಣೇ ಪಿಚ, ಫಾಲ್ಗುಣ ಮಾಸದಲ್ಲಿ ಕೂಡ 3 ಮುಹೂರ್ತಗಳನ್ನು ಒದಗಿಸಿದರು. ಹೀಗೆ ವೈಶಾಖದಲ್ಲಿ 2, ಜ್ಯೇಷ್ಠದಲ್ಲಿ 2, ಮಾರ್ಗಶೀರ್ಷದಲ್ಲಿ 2 ಮತ್ತು ಫಾಲ್ಗುಣದಲ್ಲಿ 3 ಮತ್ತು ಮಾಘದಲ್ಲಿ 3, ಹೀಗೆ ಮುಹೂರ್ತಗಳ ವ್ಯವಸ್ಥೆ ಆಯಿತು. ಲವಸ್ಯ ಅಥ ಅಂಗದಸ್ಯಾಪಿ ವಿವಾಹವು ತೈರ್ ವಿನಿಶ್ಚಿತವು ಜ್ಯೋತಿರ್ವಿದ್ಧಿ ವಸಿಷ್ಠೇನ ವೈಶಾಖೆ ರಾಘವಾಕೃತಃ. ವೈಶಾಖ ಮಾಸದಲ್ಲಿ ಲವನ ಮತ್ತು ಅಂಗದನ ಮದುವೆ, ಅಂಗದ ಲಕ್ಷ್ಮಣನ ಮಗ ಇದ್ದರು, ಅವರಿಬ್ಬರ ಮದುವೆ ವೈಶಾಖ ಮಾಸದಲ್ಲಿ ಜರುಗಬೇಕು ಅಂತ ನಿರ್ಧಾರ ಆಯಿತು. ಚಿತ್ರಕೇತು ಮತ್ತು ಪುಷ್ಕರ ಇವರಿಬ್ಬರ ಮದುವೆ ಜ್ಯೇಷ್ಠ ಮಾಸದಲ್ಲಿ ನಡೆಯಬೇಕು ಅಂತಾಯಿತು. ಮುಂದೆ ತಕ್ಷಕ ಮತ್ತು ಸುಬಾಹುವಿನ ಮದುವೆ ಮಾರ್ಗಶೀರ್ಷದಲ್ಲಿ. ಇದು 6 ಮದುವೆಗಳಾದವಲ್ಲಿಗೆ. ಮತ್ತೊಂದು ಪಕ್ಷ ಕಳೆದ ಬಳಿಕ ಯೂಪಕೇತು, ಅಂಗದ, ಚಿತ್ರಕೇತು ಇವರದೆಲ್ಲ ಮಾಘ ಮಾಸದಲ್ಲಿ ಮದುವೆ ಆಗಬೇಕು ಅಂತಾಯಿತು. ಪುಷ್ಕರ, ತಕ್ಷ, ಸುಬಾಹು ಇವರ ಮದುವೆ ಫಾಲ್ಗುಣ ಮಾಸದಲ್ಲಿ ಆಗಬೇಕು. ಅಂತೂ ಈ 12 ಮದುವೆಗಳಿಗೆ ಆಗಲಿಕ್ಕೆ ಬೇಕಾದಂಥ ಕಾಲವನ್ನು ಜ್ಯೋತಿಷ್ಕರು ಮೊದಲೇ ಸೂಚನೆ ಮಾಡಿಕೊಟ್ರು. ಕುಮಾರೀಣ ವಿಭಾಗಾಂಶ ಚಕ್ರು ಶ್ರೀರಾಘವ ಕೃತಃ. ಮತ್ತೊಂದು ಸಮಸ್ಯೆ ಇತ್ತು. 12 ಜನ ಮಕ್ಕಳಿದ್ದಾರೆ, ಇವರು ಇಷ್ಟು ಜನ ಬಾಲಕರಿದ್ದಾರೆ, 8 ಜನ. ಅದರಲ್ಲಿ ಕುಶನ ಒಬ್ಬನ ಬಿಟ್ಟು 7 ಜನಕ್ಕೆ ಮದುವೆ ಆಗಬೇಕೀಗ. ಆ 7 ಜನರನ್ನು 12 ಜನರಿಗೆ ಮದುವೆ ಮಾಡಿಕೊಡ್ಬೇಕು. ಆ ಕುಮಾರಿಯರನ್ನು ವಿಭಾಗ ಮಾಡಬೇಕಲ್ಲ, ಆ ವಿಭಾಗ ಮಾಡುವ ಕೆಲಸವನ್ನು ಕೂಡ ಅವರು ಮಾಡಿದರು. ಹೀಗೆ ಕಂಜಾನನಾಂ ಲವಾಯ, ಆ ಮೊದಲನೇ ಕಂಜಾನನ ಅಂತ ಏನಿದ್ದಲ್ಲ ನಾಗಕನ್ಯೆ, ಅವಳನ್ನು ಲವನಿಗೆ ಮದುವೆ ಮಾಡಿಕೊಡೋದು ತೀರ್ಮಾನವಾಯಿತು. ಹೀಗೆ ಲವನಿಗೆ 2 ಪತ್ನಿಯರು. ಕಂಜಾಕ್ಷಿ ಅಂತ ಮುಂದಿನವಳು, ಅವಳು ನಾಗಕನ್ಯೆ, ಅವಳನ್ನು ಅಂಗದನಿಗೆ. ಕಂಜಾಂಘ್ರಿ ಅಂತಿದ್ಲು, ಅವಳನ್ನು ಚಿತ್ರಕೇತುವಿಗೆ. ಕಂಜ ಅಂದ್ರೆ ಕಮಲ ಅಂತ ಅರ್ಥ. ಕಂಜಾನನ ಅಂದ್ರೆ ಕಮಲದಂತೆ ಮುಖ ಇದ್ದವಳು, ಕಂಜಾಕ್ಷಿ ಅಂದ್ರೆ ಕಮಲದಂತೆ ಕಣ್ಣಿದ್ದವಳು, ಕಂಜಾಂಘ್ರಿ ಅಂದ್ರೆ ಕಮಲದಂತೆ ಪಾದಗಳಿದ್ದವಳು. ಕಂಜಾಂಘ್ರಿಯನ್ನು ಚಿತ್ರಕೇತುವಿಗೆ, ಕಲಾವತಿಯನ್ನು ಪುಷ್ಕರನಿಗೆ, ತಕ್ಷನಿಗೆ ಕಾಲಿಕಾಳನ್ನ, ಸುಬಾಹುವಿಗೆ ಕಮಲ ಅನ್ನುವಳನ್ನ, ಮಾಲತಿಯನ್ನು ಯೂಪಕೇತುವಿಗೆ. ಯೂಪಕೇತು ಮಾಲತಿಯನ್ನ ಮದುವೆ ಆಗುವನು ಅಂತ ಹೀಗೆ ನಿರ್ಧಾರ ಆಯಿತು. ಹೀಗೆ 7 ಜನ ಕನ್ಯೆಯರ ವ್ಯವಸ್ಥೆ ಆಯಿತು. ಇನ್ನು 5 ಜನ ಗಂಧರ್ವರಿದ್ದರು. ಅವರನ್ನ ಚಂದ್ರಿಕಾ ಅನ್ನುವಳನ್ನ ಅಂಗದನಿಗೆ, ಚಂದ್ರಾಸ್ಯ, ಹಾಸ್ಯ ಅಂದ್ರೆ ಮುಖ ಅಂತ, ಚಂದ್ರನಂತೆ ಸುಂದರವಾದ ಮುಖ ಇದ್ದವಳು ಅಂತ ಅರ್ಥ, ಅವಳನ್ನ ಚಿತ್ರಕೇತುವಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನವಾಯಿತು. ಚಂಚಲಾಕ್ಷ ಅನ್ನುವಳನ್ನು ಪುಷ್ಕರನಿಗೆ, ಚಪಲ ಅನ್ನುವಳನ್ನು ತಕ್ಷನಿಗೆ, ಅಚಲ ಅನ್ನುವಳನ್ನು ಸುಬಾಹುವಿಗೆ, ಹೀಗೆ ಮದುವೆ ಮಾಡಿಕೊಡಬೇಕು ಮತ್ತು ಯಾವ್ಯಾವ ಕಾಲದಲ್ಲಿ ಮಾಡಿಕೊಡ್ಬೇಕು ಅನ್ನುವ ನಿರ್ಧಾರವೆಲ್ಲ
ಅಲ್ಲಿ ಆಯಿತು. ರಾಮ ಅದನ್ನೆಲ್ಲ ಸೀತೆಗೆ ಹೋಗಿ ತಿಳಿಸಿದ, ಹೀಗೀಗ ಆಗಬೇಕು ಅಂತ. ಸಪ್ತದ್ವೀಪಗಳಲ್ಲಿದ್ದವರೆಲ್ಲ ತಮ್ಮ ತಮ್ಮ ಸ್ತ್ರೀಯರನ್ನ ಪರಿವಾರವನ್ನ ಜೊತೆಗಿಟ್ಟುಕೊಂಡು ಅಲ್ಲಿಗೆ ವಿವಾಹ ಉತ್ಸವದಲ್ಲಿ ಪಾಲ್ಗೊಳ್ಬೇಕು ಅಂತ ಧಾವಿಸಿ ಬಂದರು. ಈ ಕಡೆ ಮೊದಲನೇ ಬೀಗ ಭೂರಿ ಕೀರ್ತಿನೂ ಕೂಡ ತನ್ನ ಇಬ್ಬರು ಮಕ್ಕಳನ್ನ ಕರೆದುಕೊಂಡು ಅಯೋಧ್ಯ ನಗರಕ್ಕೆ ಬಂದ. ಜನಕ, ಸುಮೇಧ, ಆಮೇಲೆ ಭರತನ ಕಡೆಯವರು, ಯುಧಾಜಿತ್ ಮೊದಲಾದವರು, ಕೌಸಲ್ಯ, ಸುಮಿತ್ರೆಯ ಅವರೆಲ್ಲ ಬೀಗರು. ವೈಶಾಖ ಶುಕ್ಲ ಪಕ್ಷದಲ್ಲಿ ಅವರೆಲ್ಲ ಅಲ್ಲಿಗೆ ಬಂದರು. ವೈಶಾಖ ಶುಕ್ಲ ಪಕ್ಷದ ದಶಮಿ ದಿವಸ ಮದುವೆ ಆಗೋ ಕಥೆಗಳನ್ನ ಹೇಳಬೇಕು ನಾವು. ಅದು ಆಗಲಿಲ್ಲ. ವೈಶಾಖ ಶುಕ್ಲ ಏಕಾದಶಿ ದಿವಸ ನಿನ್ನೆ ಒಂದೆರಡು ವಿವಾಹ ಕೇಳಿದ್ವಿ, ಮೊನ್ನೆ ದಶಮಿ ದಿವಸ ಅಂತ ಕೇಳಲಿಲ್ಲ. ಇವತ್ತು ಮತ್ತೆರಡು. ಪುರೋಹಿತರು, ಸ್ನೇಹಿತರು, ಬಂಧು ಬಾಂಧವರೆಲ್ಲರನ್ನು ಕರೆದುಕೊಂಡು ಆ ಲವನಿಗೆ ಮಂಗಲ ಸ್ನಾನವನ್ನು ಮಾಡಿಸಿ ಆ ವಿವಾಹದ ಏನೇನು ಸಂಪ್ರದಾಯಗಳಿವೆ ಅದನ್ನೆಲ್ಲವನ್ನು ಕೂಡ ಮಾಡಿಸಿದರು. ಆ ವಧುವಿಗೆ ಅರಿಶಿಣ, ಎಣ್ಣೆ ಇತ್ಯಾದಿಗಳನ್ನೇನು ಹಚ್ಚಬೇಕು ಇತ್ಯಾದಿ ಕಾರ್ಯಗಳನ್ನು ಅವರು ಮಾಡಿ ಮುಗಿಸಿದರು. ಸ್ವಯಂ ಸಸ್ನು ಎಲ್ಲರೂ ಕೂಡ ತಾವು ಸ್ನಾನ ಮಾಡಿ ಆ ಕಾರ್ಯಕ್ರಮಕ್ಕೆ ಸಿದ್ಧರಾದರು. ಲವಸ್ಯ ಕಂಜನಯನ ವಿವಾಹಂ ವಿನಿವರ್ತಯತ್, ಲವನಿಗೂ ಕಂಜನಯನ ಅನ್ನುವಳಿಗೆ ವಿವಾಹ ಮಾಡಿ ಮುಗಿಸಿದ. ಮುಂದೆ ಲವನ ಕೈಯಿಂದ ಲಕ್ಷ್ಮೀದೇವಿಯ ಪೂಜೆಯನ್ನು ಕೂಡ ಮಾಡಿಸಿದ. ಬಂದಂಥ ಪಾರ್ಥಿವರು, ಆ ಸರ್ಪರಾಜರು, ಗಂಧರ್ವರು ಇವರೆಲ್ಲರೂ ರಾಮನನ್ನ ನಾನಾ ಥರದ ಬೆಲೆ ಬಾಳುವ ಕಾಣಿಕೆಗಳನ್ನು ಕೊಟ್ಟು ಸತ್ಕರಿಸಿದರು. ಬಂದವರಿಗೆಲ್ಲರಿಗೂ ಕೂಡ ರಾಮನು ಕೂಡ ಸತ್ಕರಿಸಿದ. ಇದು ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಲವನ ಮದುವೆ ಆದದ್ದು. ಮುಂದೆ ಕೃಷ್ಣ ಪಕ್ಷದಲ್ಲಿ ಮತ್ತೊಂದು ಮದುವೆ, ಅಂಗದನ ಮದುವೆ. ಆ ಮದುವೆ ನೆರವೇರಿತು. ಜ್ಯೇಷ್ಠ ಮಾಸದ ಶುಕ್ಲ ಕೃಷ್ಣ ಪಕ್ಷದಲ್ಲಿ ಮತ್ತೆರಡು ಮದುವೆಗಳು ನೆರವೇರಿತು. ತತಃ ಸರ್ವಾನ್ ನೃಪಾದೀಂಶ ತದಾವಾಜ್ಞಾಂ ಸುಪೂಜಿತಾನ್ ತತಃ ಪುನಃ ತಾನ್ ಆಹೂಜ ಪೂರ್ವವನ್ನು ಮಾರ್ಗಶೀರ್ಷಕ್ಕೆ. ಆ ವೈಶಾಖ ಆದಮೇಲೆ, ವೈಶಾಖ ಜ್ಯೇಷ್ಠ ಇವೆರಡು ಆದಮೇಲೆ ಮುಂದೆ ಸದ್ಯದಲ್ಲಿ ಮದುವೆ ಆಗಿರಲಿಲ್ಲ. ಮಾರ್ಗಶೀರ್ಷದ ಮಾಸದಲ್ಲೇ ಮದುವೆ ಇತ್ತು. ಹಾಗಾಗಿ ಮತ್ತೆ ಬನ್ನಿ ಮಾರ್ಗಶೀರ್ಷದಲ್ಲಿ ಅಂತ ಹೇಳಿ ಅವರಿಗೆಲ್ಲರನ್ನು ಕಳಿಸಿಕೊಟ್ಟ. ಆ ಮಾರ್ಗಶೀರ್ಷದಲ್ಲಿ ಸುಬಾಹುವಿನ ಮದುವೆ ನೆರವೇರಿತು. ಮಾಘ ಮಾಸದಲ್ಲಿ, ಫಾಲ್ಗುಣ ಮಾಸದಲ್ಲಿ ಹೀಗೆ ಎಲ್ಲ ಮದುವೆಗಳನ್ನು ರಾಮ ನೆರವೇರಿಸಿದ. ಒಂದು ವರ್ಷ ಪೂರ್ಣ ಆತ ಮದುವೆಗಳನ್ನೇ ನೆರವೇರಿಸಿದ. ಗಂಧರ್ವ ಪನ್ನಗಾಹ ಸಪ್ತತೆ ಸಾಕೇತೆ ಅರ್ಥ ಸಂಸ್ಥಿತಾ. ಆ ಗಂಧರ್ವರು ಮತ್ತು ಪನ್ನಗರು ಅಂದರೆ ಸರ್ಪರಾಜರೇನಿದ್ರಲ್ಲ, ಈ ಎಲ್ಲ ಮದುವೆಗಳನ್ನು ಮುಗಿಸ್ಕೊಟ್ಟ ಮೇಲೆ ಅವರು ತಮ್ಮ ತಮ್ಮ ಊರಿಗೆ ಹೋಗಲೇ ಇಲ್ಲ. ಅಯೋಧ್ಯ ನಗರದಲ್ಲೇ ಉಳಿದು ಬಿಟ್ರು ಅವರು. ಯಾಕೆ ಉಳಿದು ಬಿಟ್ಟು ಅಂದರೆ, ರಾಮ ಮುಂದೆ ಈ ಅಯೋಧ್ಯೆಯನ್ನು ತೊರೆದು ವೈಕುಂಠಕ್ಕೆ ಹೋಗ್ತಾನಲ್ಲ, ಆಗಲೇ ಆತನ ಜೊತೆಗೆ ಅವ್ರು ಹೊರಟು ಹೋಗ್ತಾರಂತೆ ಸಾಂತಾನಿಕ ಲೋಕಕ್ಕೆ. ಅಲ್ಲಿ ತನಕ ಅವ್ರು ಅಲ್ಲೇ ಇದ್ಬಿಟ್ರು. ಸದಾ ಮಹೋತ್ಸವಾಸನ್ ಅಯೋಧ್ಯಾಯಾಂ ಗೃಹೇ ಗೃಹೇ ಆನಂದ ಸಕಲ ನಾಸೀತ್ ಕುತ್ರಾಪ್ಯಮಂಗಲಂ. ಎಲ್ಲೂ ಕೂಡ ಅಮಂಗಲ ಅಂತನ್ನೋದು ಕಂಡು ಬರಲಿಲ್ಲ. ರಾಮ ತನ್ನ ಆ 8 ಜನ ಮಕ್ಕಳಿಗೆ ಅವರೆಲ್ಲರಿಗೂ 8 ಮನೆಗಳನ್ನು ವ್ಯವಸ್ಥೆ ಮಾಡಿಕೊಟ್ಟ. ಆ 8 ಮನೆಗಳಲ್ಲಿ ಅವರು ತಮ್ಮ ತಮ್ಮ ಇಬ್ಬರು ಪತ್ನಿಯರನ್ನ ತಮ್ಮ ಜೊತೆಗಿಟ್ಟುಕೊಂಡು ಅವರು ಸುಖವಾಗಿ ಕಾಲ ಕಳೆದರು. ಸುಮಿತ್ರಾಯಾ ಸ ಸೌಮಿತ್ರಿ ಸ್ವೀಯಗೇಹೇ ಅವಸತ್ ಸುಖಂ. ಲಕ್ಷ್ಮಣನ ಮನೆಯಲ್ಲಿ ಸುಮಿತ್ರಾ ಇದ್ದಳು. ತನ್ನ ಸೊಸೆ ಊರ್ಮಿಳ ಮತ್ತು ಸೊಸೆಯಂದ್ರು ಅವರ ಸೇವೆಯನ್ನು ಸ್ವೀಕಾರ ಮಾಡ್ತಾ ಸುಮಿತ್ರಾ ಅಲ್ಲಿದ್ದಳು. ಕೈ ಭರತನ ಮನೆಯಲ್ಲಿದ್ದಳು. ಶತ್ರುಘ್ನನ ಮನೆಯಲ್ಲಿ 1 ತಿಂಗಳು ಇರ್ತಿದ್ಲು, 1 ತಿಂಗಳು ಭರತನ ಮನೆಯಲ್ಲಿ ಇರ್ತಿದ್ಲು. ಕೌಸಲ್ಯ ರಾಮನ ಮನೆಯಲ್ಲೇ ಇದ್ದು ಸೀತೆಯ ಸೊಸೆಯಂದಿರ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಅಲ್ಲಿ ವಾಸ ಮಾಡಿಕೊಂಡಿದ್ಲು.
ಸ್ವಸ್ವಗೃಹೇಶು ವೈ ಪ್ರಾತಃ ಸ್ನಾತ್ವಾ ಹೋಮಾನ್ ಶಿವಾರ್ಚನಂ ಗೋದ್ವಿಜ ಅರ್ಚಾದಿ ನಿತ್ಯ ಭಗವಂತನ ಪೂಜೆ, ಗೋವುಗಳ ಬ್ರಾಹ್ಮಣರ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡು ಅವರು ಸುಖವಾಗಿ ತಮ್ಮ ಕಾಲವನ್ನು ಕಳೆದರು. ಸ್ನಾತ್ವಾ ದುರ್ಗಾಂ ಪ್ರಪೂಜ್ಯತ ಗತ್ವಾ ಸೀತಾಂ ಪ್ರಣಯಮುಸ್ತಾಹ ತಸ್ತು ಸ್ಥಿತಾಜ್ಞೆಯ ಆಸನೆ. ಬೆಳಗ್ಗೆ ಎದ್ದು ಕೂಡಲೇ ಅವರು ಸ್ನಾನ ಮಾಡಿ ದುರ್ಗೆಯನ್ನು ಪೂಜೆ ಮಾಡಿ ಮುಂದೆ ಹಿರಿಯ ಅತ್ತೆ ಆದ ಸೀತೆ ಅವಳಿಗೆ ನಮಸ್ಕಾರ ಮಾಡ್ತಿದ್ರು. ಹೋಗಿ ಅವಳು ಆಜ್ಞೆ ಕೊಟ್ಟ ಮೇಲೆ ಅವರೆಲ್ಲ ಸಿಂಹಾಸನದ ಮೇಲೆ ಕೂತ್ಕೊಳ್ತಿದ್ರು. ಮತ್ತೆ ಸಂದರ್ಭ ಬಂದಾಗ ಗುರುವಿನ ಮೂಲಕ ಪುರಾಣಗಳ ಕಥೆಯನ್ನ ಶ್ರವಣ ಮಾಡ್ತಿದ್ರು. ಮುಂದೆ ರಾಮನ ಮನೆಗೆ ಎಲ್ಲರೂ ಕೂಡ ದೊಡ್ಡ ಪರಿವಾರವೆಲ್ಲವೂ ರಾಮನ ಮನೆಗೆ ಬಂದು ಅಲ್ಲಿ ಉಪಾಹಾರಾನ್ ಪೃಥಕ್ ಚಕ್ರು ಮಧ್ಯಾಹ್ನ ಭೋಜನಾನ್ಯಪಿ, ಬೆಳಗಿನ ಉಪಾಹಾರ ಮಧ್ಯಾಹ್ನದ ಭೋಜನ ಇತ್ಯಾದಿಗಳನ್ನ ಒಮ್ಮೆ ರಾಮನ ಮನೆಯಲ್ಲಿ ಮತ್ತೊಮ್ಮೆ ಮತ್ತೊಬ್ಬರ ಮನೆಯಲ್ಲಿ ಈಗ ಅವರು ಮಾಡ್ತಿದ್ರು. ಕದಾ ತದಾ ಸ್ವೀಯ ಗೃಹೇ ರಾಘವಾಯಣಾಥ ಸೀತೆಯ, ಕೆಲವೊಮ್ಮೆ ತಮ್ಮ ಮನೆಯಲ್ಲಿ ಕೆಲವೊಮ್ಮೆ ರಾಮನ ಮನೆಯಲ್ಲಿ. ಏವಂ ಬಂಧುಭಿ ಬಾಲೈಹಿ ಪ್ರಾಪತು ನಿತರಾಂ ಸುಖಂ. ಹೀಗೆ ಅವರೆಲ್ಲರೂ ಕೂಡ ಬೃಹತ್ ಪ್ರಮಾಣದ ಪರಿವಾರ ಏನಿತ್ತು ಅದು ಸುಖವಾಗಿ ಅಲ್ಲಿ ವಾಸ ಮಾಡಿತ್ತು. ಸೀತಾರಾಮವು ಕದಾ ನಾಸೀತ್ ಕಲಹ ಕ್ವಾಪಿ ಕಸ್ಯ ಚ. ಆ ಸೀತಾ ಮತ್ತು ರಾಮರ ನಡುವೆ ಎಂದೂ ಕೂಡ ಯಾವುದೇ ರೀತಿಯಾದ ಕಲಹ ಭಿನ್ನಾಭಿಪ್ರಾಯ ಬರಲಿಲ್ಲ ಅನ್ನುವಲ್ಲಿಗೆ ಶತಕೋಟಿ ರಾಮಚರಿತ ಅಂತರ್ಗತವಾದ ಆನಂದ ರಾಮಾಯಣದಲ್ಲಿ ವಿವಾಹ ಕಾಂಡದಲ್ಲಿ 12 ವಿವಾಹಗಳ ವರ್ಣನೆ, ದ್ವಾದಶ ವಿವಾಹ ವರ್ಣನ ಅಂತ ಈ ಸರ್ಗಕ್ಕೆ ಹೆಸರು. ಆ 7ನೇ ಸರ್ಗ ಅಲ್ಲಿಗೆ ಸಮಾಪ್ತ ಆಗಿದೆ.